ಬೀದರ ಜಿಲ್ಲಾ ಪೊಲೀಸ್ 50 ಲಕ್ಷಕ್ಕೂ ಅಧಿಕ ಮೌಲ್ಯದ ಹೊಲದಲ್ಲಿ ಬೆಳೆದ ಗಾಂಜಾ ಗಿಡವನ್ನು ಔರಾದ್ ಬಿ ಪೊಲೀಸರಿಂದ ವಶ. ಆರೋಪಿತರ ಬಂಧನ. ಪ್ರದೀಪ್ ಗುಂಟಿ ಐಪಿಎಸ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ ಜಿಲ್ಲೆ ಬೀದರ್ ಅವರ ನೇರ ನಿರ್ದೇಶನ ಮತ್ತು ನೇರ ಮಾರ್ಗದರ್ಶನದಂತೆ ಜಿಲ್ಲೆಯ ಔರಾದ್ ಬಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕಂಡಿಕೇರಿ ಗ್ರಾಮದ ಹೊರವಲಯದಲ್ಲಿ ಕಾನೂನು ಬಾಹಿರವಾಗಿ ಗಾಂಜಾ ಗಿಡಗಳನ್ನು ಬೆಳೆದಿರುವ ಮಾಹಿತಿಯಂತೆ ಮತ್ತು ಶ್ರೀ ಚಂದ್ರಕಾಂತ್ ಪೂಜಾರಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಬೀದರ ಶ್ರೀ ಬಲ್ಲಪ್ಪ ನಂದಗಾವಿ ಪೊಲೀಸ್ ಉಪಾಧೀಕ್ಷರು, ಬಾಲ್ಕಿ ಉಪವಿಭಾಗ ಬಾಲ್ಕಿರವರು ಮುಂದಾಳತ್ವದಲ್ಲಿ ಶ್ರೀ ರಾಘವೇಂದ್ರ ಸಿಂಗ್ ಠಾಕೂರ್ ಸಿಪಿಐ ಔರಾದ್ ಬಿ ವೃತ್ತ ಅವರ ನೇತೃತ್ವದಲ್ಲಿ ಶ್ರೀ ವಸೀಂ ಪಟೇಲ್ ಪಿಎಸ್ಐ ಶ್ರೀಮತಿ ರೇಣುಕಾ, ಔರಾದ್ ಬಿ ಪೊಲೀಸ್ ಠಾಣೆ ಶ್ರೀ ಹರೀಶ್ ಕುಮಾರ್, ಜ್ಞಾನೇಶ್ವರ್, ಅರುಣ್, ಸಂಜು ಕುಮಾರ್, ಯೋಗೀಶ್, ಗೌತಮ್, ಶ್ರೀಕಾಂತ್ ರೆಡ್ಡಿಯವರೊಂದಿಗೆ ಹೊಲಕ್ಕೆ ಹೋಗಿ ಹೊಲದಲ್ಲಿ ಬೆಳೆದ 100 ಹಸಿ ಗಾಂಜಾ ಗಿಡಗಳನ್ನು ಪತ್ತೆ ಮಾಡಿ ಪತ್ರಾಂಕಿತ ಅಧಿಕಾರಿ ತಹಶೀಲ್ದಾರರು ಔರಾದ್ ಅವರ ಸಮಕ್ಷಮದಲ್ಲಿ ಕಿತ್ತು ಅದರ ತೂಕವನ್ನ ಮಾಡಿದ್ದಾರೆ. 60 ಕೆಜಿ 430 ಗ್ರಾಂನಷ್ಟಿದ್ದು ಅದರ ಬೆಲೆ ಅಂದಾಜು ಅಂಕಿಅಂಶದಲ್ಲಿ 30,21,500 ರೂಪಾಯಿ ಮೌಲ್ಯ ಬೆಲೆ ಬಾಳುವುದುಗಳನ್ನು ಮತ್ತು ಆರೋಪಿತರನ್ನ ವಶಕ್ಕೆ ಪಡೆದು ಕಾನೂನಿನ ರೀತ್ಯ ಕ್ರಮ ಕೈಗೊಳ್ಳಲಾಗಿದೆ. 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಹೊಲದಲ್ಲಿ ಬೆಳೆದಿರುವ ಗಾಂಜಾ ಗಿಡಗಳನ್ನು ಪತ್ತೆ ಮಾಡಿ ದಾಳಿಯಲ್ಲಿ ಭಾಗವಹಿಸಿದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರ ಅತ್ಯುತ್ತಮ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಶ್ಲಾಘಿಸಲಾಗಿದೆ. ಮಾದಕ ವಸ್ತು ದ್ರವ್ಯ ಬಳಸುವುದು, ಸೇವಿಸುವುದು ಮತ್ತು ಸರಬರಾಜು ಮಾಡುವುದು ಅಪರಾಧವಾಗಿದ್ದು, ಇಂತಹ ಚಟುವಟಿಕೆಯಲ್ಲಿ ಭಾಗಿ ಇರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು. ಕಾರಣ ಸಾರ್ವಜನಿಕರು ಕಾನೂನಿನ ವಿರುದ್ಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕಾನೂನು ಸಂಕಷ್ಟಕ್ಕೆ ಒಳಗಾಗಿ ತನ್ನ ಮತ್ತು ತನ್ನ ಕುಟುಂಬದ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಬೀದರ ಜಿಲ್ಲೆಯನ್ನ ನಶಾಮುಕ್ತ ಜಿಲ್ಲೆಯನ್ನಾಗಿಸಲು ಜಿಲ್ಲೆಯ ಪೊಲೀಸರು ಕಾರ್ಯಾಚರಣೆಯು ಸದಾ ಮುಂದುವರಿಯುತ್ತದೆ. ಬ್ಯೂರೋ ರಿಪೋರ್ಟ್ ಲಕ್ಷ್ಮೀ ರಾಥೋಡ್, NK 64 ಬೀದರ.